ನೀವು ಹೇಳ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ಗೆ ಒಂದು ದಿನಕ್ಕೆ 15 ಲಕ್ಷ 20 ಲಕ್ಷ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಪವಿತ್ರ ಗೌಡ ಅವರು ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ಇದರಲ್ಲಿ ವಕಾಲತ್ತು ವಹಿಸ್ಕೊಂಡು ಒಂದು ಅವ್ರದ್ದಂತಾನೆ ಅಲ್ಲ ಸರ್, ಎಷ್ಟು ಖರ್ಚಾಗ್ಬೋದು ಎಲ್ರಿಗೂ ಸೇರಿದಂತೆ ಒಂದು 7 ಜನಕ್ಕೆ? ನೀವು ಹೇಳೋ ಪ್ರಕಾರ ಹೇಳಿದ್ರೆ ಶಾಕಿಂಗ್ ಆಯಿತು. ಅಂದರೆ ಒಂದು ದಿನಕ್ಕೆ ಒಂದು 15-20 ಲಕ್ಷ ಖರ್ಚು ಮಾಡಬೇಕು. ಲಾಯರ್ ಅಂದರೆ ನೀವು ಕರಿ ಕೋಟ್ ಹಾಕಿರೋರೆಲ್ಲ ಒಂದೇ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅದರಲ್ಲಿ ಸೆಲೆಬ್ರಿಟಿ ಲಾಯರ್ ಇದ್ದಾರೆ, ಸೀನಿಯರ್ ಲಾಯರ್ ಇದ್ದಾರೆ, ಅದರಲ್ಲಿ ಪರ್ ಅವರ್ ಅಪಿಯರ್ ಆಗೋ ಲಾಯರ್ಗಳಿದ್ದಾರೆ, ಪರ್ ಡೇ ಅಪಿಯರೆನ್ಸ್ ಲಾಯರ್ ಇದ್ದಾರೆ. ಟ್ರಯಲ್ ಕೋರ್ಟಲ್ಲಿ ಒಂದು ದಿವಸಕ್ಕೆ 10 ಲಕ್ಷ ಕೊಡಿ ಅಂತ ಕೇಳೋರು ಇದ್ದಾರೆ. ಒಂದು ದಿವಸ ನಾನು ಬಂದರೆ 5 ಲಕ್ಷ ಇಟ್ಬಿಡ್ಬೇಕು ಅಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಪರ್ ಅಪಿಯರೆನ್ಸ್ ಆ ಲಾಯರು 12.5 ಲಕ್ಷ, ಇದು 8.5 ಲಕ್ಷ, ಅದು 3.5 ಲಕ್ಷ, ಇದು 4 ಲಕ್ಷ ಅಂತ ರೇಟ್ ಇದೆ ಕೆಲವ್ರಿಗೆ. ಅವರು ಈ ಜಡ್ಜಿಗೆ ಚೆನ್ನಾಗಿದ್ದಾರೆ ಅಂದೆಲ್ಲ ಮಾತಾಡ್ಕೊಳ್ತಾರೆ. ಅದು ಆವತ್ತಿಗೆ ಮಾತ್ರ. ಅದು ಮಾರನೇ ದಿವಸ ಅಂದರೆ ಇನ್ನೊಂದು ಅಮೌಂಟ್ ಕೊಡಬೇಕು. ಇದು ನಾವು ಹಂಗಲ್ಲ. ನಾನು ಏನು ಪರ್ ಅವರ್ ಲಾಯರ್ ಇಲ್ಲ, ಸೆಲೆಬ್ರಿಟಿ ಲಾಯರ್ ಇಲ್ಲ, ಪರ್ ಡೇ ಲಾಯರ್ ಇಲ್ಲ, ಒಂದು ಆವ್ರೇಜ್ ಲಾಯರ್. ನಾವೇನೋ ಆ ಥರ ಫೀಸು ಕೇಳಲ್ಲ, ಆ ಸ್ಟ್ಯಾಂಡರ್ಡು ಇಲ್ಲ ಬಿಡಿ. ಸೊ ಅದು ಜನರಲಿ ಹೇಳಿದೆ ನಾನು. ಜನರಲಿ ಹೇಳಿದ್ರಿ ಈಗ ಒಂದು ಸುಮಾರು ಕೋಟಿಗಟ್ಟಲೆ ಖರ್ಚಾಗುತ್ತೆ ಸರ್ ಎಲ್ರದ್ದು ಸೇರಿಸ್ಬಿಟ್ಟು. ಅಂದರೆ ದರ್ಶನ್ ಅವ್ರದ್ದು ಸೇರಿದಂತೆ ಅವ್ರೇನಾದರೂ ಬೇರೆ ಲಾಯರ್ ಹತ್ರ ಹೋದರೆ ಒಂದಷ್ಟು ಕೋಟಿಗಟ್ಟಲೆ. ಈಗ ಒಂದು ಕಾರ್ಪೊರೇಟ್ CEO ಒಂದು ಕೇಸಲ್ಲಿ ಬಂದ ಅಂತ ಇಟ್ಕೊಳ್ಳೋಣ, ಅವನಿಗೆ ಲಿಬರ್ಟಿ ಅನ್ನೋದು ಒಂದು 2 ಕೋಟಿ. ನಿನ್ನ ನಾಳೆ ಬಿಡ್ಬಿಡ್ತೀವಪ್ಪ ಅಂದರೆ 2 ಕೋಟಿ ಕೊಡಿ ಅಂದರೆ ಕೊಡ್ತಾನೆ. ಒಂದು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋ ಕಾಂಟ್ರಾಕ್ಟ್ ಲೇಬರು ಅದೇ ಥರ ಒಂದು ಕೇಸಲ್ಲಿ ಸಿಕ್ಕಾಕ್ಕೊಂಡ್ರೆ ಮ್ಯಾಕ್ಸಿಮಮ್ 50,000 ಕೊಡ್ತಾನೆ. ಅದಕ್ಕೂ ಲಾಯರ್ ಇದ್ದಾರೆ, ಇದಕ್ಕೂ ಲಾಯರ್ ಇದ್ದಾರೆ. ಆಯಿತಾ? ಇಟ್ ಆಲ್ ಡಿಪೆಂಡ್ಸ್. ಸರ್, ಈಗ ದರ್ಶನ್ ಅವ್ರಿಗೆ ಕಾಮನ್ ಮ್ಯಾನ್ ಟ್ರೀಟ್ಮೆಂಟ್ ಕೊಡಬೇಕು, ಯಾವುದೇ ರೀತಿ ಸೆಲೆಬ್ರಿಟಿ ಸ್ಟೇಟಸ್ ಟ್ರೀಟ್ಮೆಂಟ್ ಕೊಡಬಾರ್ದು ಜೈಲಲ್ಲಿ ಅಂತ ಹೇಳಿರುವಂಥದ್ದು. ಸೊ ಅಕಸ್ಮಾತ್ ಏನಾದರೂ ಲಾಯರ್ಗೆ ಚಾನ್ಸಸ್ ಇದೆಯಾ ಅವ್ರಿಗೆ ಏನಾದರೂ ಫೆಸಿಲಿಟೀಸ್ ಕಲ್ಪಿಸ್ಕೊಡೋದಕ್ಕೆ, ವಾದ ಪ್ರತಿವಾದ ಮಾಡುವಂಥ ಸಾಧ್ಯತೆ ಜೈಲ್ನ ಅಂದರೆ ಕೋರ್ಟ್ನ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನು ಫೆಸಿಲಿಟಿ ಸಿಗುತ್ತೋ ಸಿಗುತ್ತೆ. ಅದರಲ್ಲಿ ಫಸ್ಟ್ ಕ್ಲಾಸ್ ಇದೆ, ಅವರು ಟ್ಯಾಕ್ಸ್ ಪೇಯರು, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗೆ ಒಂದು ರಿಲೀಫ್ ಇದೆ, ಫೆಸಿಲಿಟೀಸ್ ಇರುತ್ತೆ. ಸೊ ಫ್ಯಾನ್ ಇರುತ್ತೆ, ಒಂದು TV ಇರುತ್ತೆ, ಒಂದು ರೂಮ್ ಇರುತ್ತೆ. ಇದೆಲ್ಲ ವಿತಿನ್ ಜೈಲ್ ಮ್ಯಾನ್ಯುಯಲ್. ಈಗೇನು ಕೊಟ್ಟಿಲ್ವಲ್ಲ ಸರ್ ದರ್ಶನ್ ಅವ್ರಿಗೆ? ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಕೊಟ್ಟಿರ್ತಾರೆ. ನಾನು ಹೇಗೆ ನೋಡಿಲ್ಲ ಹೋಗಿ. ಈಗ ಹೇಳ್ತಿರೋ ಪ್ರಕಾರ ಅಫ್ಕೋರ್ಸ್ ಮುಂಚೆ ಜೈಲ್ ಇದ್ದಾಗ ಅವ್ರಿಗೆ ಫ್ಯಾನ್ ಇತ್ತು, TV ಇತ್ತು, ಎಲ್ಲ ಇತ್ತು. ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳ್ತಾ ಇರೋದು. ಹಾಕ್ತಾರೆ. ನಾನು ಅವ್ರ ಲಾಯರ್ ಅಲ್ಲ, ಅವ್ರ ಲಾಯರ್ಗಳು ಹಾಕ್ತಾರೆ. ಯಾರು ಲಾಯರ್ ಬಂದ್ರೇನೋ ಹಾಕ್ತಾರೆ. ಅವರೇ ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ, ಸರ್ ಮನೆ ಊಟ ಬೇಕು ಅಂತ ಕೇಳ್ತಾರೆ. ನಾನು ಇನ್ಕಮ್ ಟ್ಯಾಕ್ಸ್ ಪೇಯಿ ಅಂತಾರೆ. ಎಲ್ಲ ಲಾಯರ್ಗಳಿಗೂ ಕಾನೂನು. ಕೊಲೆ ಆರೋಪಿಗೆ ಕೊಡಬಾರ್ದು ಮನೆ ಊಟ ಅಂತ, ಅಪರಾಧಿ ಅಲ್ಲ ಅವರು. ಸೊ ಇನ್ನೂ ಟ್ರಯಲ್ಸ್ ನಡೀತಿದೆ. ಇಲ್ಲ, ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದೇ ವಿಚಾರ. ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನು ಹೇಳಿದ್ದಾರೆ, ಯಾರಿಗೆ ಏನು ಕೊಡಬೇಕು, ಎಷ್ಟು ಫುಡ್ ಕೊಡಬೇಕು, ಯಾವತ್ತು ನಾನ್ ವೆಜಿಟೇರಿಯನು, ಯಾವತ್ತು ವೆಜಿಟೇರಿಯನು, ಮತ್ತು ಕ್ಯಾಂಟೀನಲ್ಲಿ ದುಡ್ಡಿದ್ರೆ ನೀವು ಖರೀದಿ ಮಾಡ್ಕೋ. ಅಷ್ಟರಲ್ಲಿ ಇರ್ತಾರೆ. ವಾಕಿಂಗ್ ಹೋಗ್ತಾರೆ, ಜಿಮ್ ಇದೆ, ಜಿಮ್ಗೆ ಹೋಗ್ತಾರೆ, ಲೈಬ್ರರಿನಲ್ಲಿ ಓದ್ತಾರೆ. TV ಫೆಸಿಲಿಟಿ ಎಲ್ಲ ಕೊಟ್ಟಿಲ್ಲ, ಕಾಮನ್ ಮ್ಯಾನ್ ಟ್ರೀಟ್ಮೆಂಟ್. ಮೊನ್ನೆ ವಿಜಯಲಕ್ಷ್ಮಿ ಅವರು ಹೋದಾಗ್ಲೂ ಕೂಡ ಕಾಮನ್ ಮ್ಯಾನ್ ಥರನೇ ಅವ್ರು ಹೋಗಿ ಬಂದಿದ್ದಾರೆ. ಈವನ್ ಪವಿತ್ರ ಗೌಡ ಫ್ಯಾಮಿಲಿನೂ ಅಷ್ಟೇ. ಗೊತ್ತಿಲ್ಲ, ನಾನು ಜೈಲಿಗೆ ಹೋಗೋದಿಲ್ಲ, ಹೋಗೋದು ಕೂಡ ಇಲ್ಲ. ಏನು ಫೆಸಿಲಿಟೀಸ್ ಇದೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ಕೋರ್ಟಲ್ಲಿ ವಾದ ಮಾಡ್ತಾರೆ, ನ್ಯಾಯಾಧೀಶರು ಅದ್ರ ಮೇಲೆ ಆದೇಶ ಮಾಡ್ತಾರೆ.